ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಲ್ಗೇಕರ್ ಅವರು, ನಾವು ಮತ್ತು ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ 15 ಜನರ ನಾಮಿನೇಷನ್ ಮಾಡಿದ್ದೀವಿ. ಉದ್ದೇಶ ಇಷ್ಟ, ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ, ಈ ಭಾಗದ ರೈತರ ಒಂದು ಜೀವನಾಡಿ. ಒಂದು ಟೈಮ್ನಾಗ ಬಂಗಾರದ ಹೊಗೆ ಹಾಯ್ತಿತ್ತು, ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಹಾಯ್ತಿತ್ತು. ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ, ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು. ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತಿಯಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಸಾಕಷ್ಟು ಜನ ರೈತರು 17,000 ಜನ ಮೆಂಬರ್ ಅದಾರ. ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು, ಏನು ಸಾಲದಲ್ಲಿ ಸಿಲುಕಿದೆ, ಸುಮಾರು 200 ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ. ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇವೆ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರಾಜಕೀಯವಾಗಿ ಒಂದು ದೊಡ್ಡ ಭವಿಷ್ಯ ಇದೆ. ಹಿಂದೆ ಬಾಬಾಗೌಡ ಪಾಟೀಲ್ ಅಂತ ನಾಯಕರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಸೊ ಈಗ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಗೆಲ್ಲುವ ಮುಂಚೆ ನೀವೇ ಅಧ್ಯಕ್ಷ ಅನ್ನುವಂಥ ಚರ್ಚೆ ಈಗ ಜನರಲ್ಲಿ ಕೇಳಿ ಬರ್ತಾರೆ. ಆ ನಾಯಕತ್ವ ವಹಿಸ್ತೀರಾ ಮುಂದೆ ಅಂತ ಅವಕಾಶ? ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಪ್ಯಾನೆಲ್ಗೆ ಎಲ್ಲ ಮುಖಂಡರಿದ್ದಾರೆ. ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನು ಗೆದ್ದು 15 ಜನರನ್ನ ಆರಿಸ್ಕೊಂಬರ್ಬೇಕು, ಅದು ಫಸ್ಟ್ ಉದ್ದೇಶ. ತದನಂತರ ಮತ್ತೆ ಹಿರಿಯರು ಕೂಡ್ತಾರೆ. ಅದಕ್ಕೆ ಪ್ಯಾನೆಲ್ ಮಾಡಿದ್ದೇವೆ ಅಂತಂದ್ರೆ ಅದನ್ನು ಏಕ ನಾಯಕತ್ವ ಇರೋದಿಲ್ಲ, ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತೈತಿ. ಮೊದಲು 15 ಜನ ಆರಿಸಿ ಬರಬೇಕು. 15 ಜನ ಆರಿಸಿದ ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ. ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿರ್ತೀವಿ. ಉದ್ದೇಶ ಒಂದೇ, ಫ್ಯಾಕ್ಟ್ರಿ ಉಳಿಬೇಕು. ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ, 17,000 ಜನ ಸದಸ್ಯರದಾರ, ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ, ಅದನ್ನು ಕಾಪಾಡುವಂಥ ಕೆಲಸ ಆಗ್ಬೇಕು. ಮತ್ತು ನಿಮ್ಮ ಪ್ಯಾನೆಲ್ಗೆ ಅಂದರೆ ಒಳ್ಳೆ ಭವಿಷ್ಯ ಇದೆ ಫ್ಯಾಕ್ಟ್ರಿಗೆ. ನೋಡಿ, ಷೇರ್ದಾರಿಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು. ಆ ಪ್ರಣಾಳಿಕೆಯನ್ನು ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವೆ. ಮುಖ್ಯಾಂಶಗಳಂತ ಅಂದ್ರೆ 15 ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತೇವೆ. ನ್ಯಾಯಯುತವಾದ ಬಿಲ್, ಏನು ಆಜುಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದರಂಗನ ನ್ಯಾಯಯುತವಾದ ಬಿಲ್ಲನ್ನು 15 ದಿವಸಕ್ಕೊಮ್ಮೆ ಹಾಕ್ತೇವೆ. ಸುಮಾರು 700 ಜನ ಇದಕ್ಕೆ ಎಂಪ್ಲಾಯೀಸ್ ಇದ್ದಾರೆ. ಈ ಫ್ಯಾಕ್ಟ್ರಿ ನಂಬ್ಕೊಂಡು 700 ಜನ ಅಂತಂದ್ರೆ 700 ಕುಟುಂಬ. ಆ 700 ಕುಟುಂಬಕ್ಕೆ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತೇವೆ. ಮತ್ತು ಏನು 17,000 ಜನ ಸದಸ್ಯರದಾರ, ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೂಡಿ ನಾವು ಮಾಡಿಸ್ಕೊಡ್ತೇವೆ. ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನು ಅಧಿಕ ಮಾಡಬೇಕು. ಯಾಕಪ್ಪ ಅಂತಂದರೆ ಬೇಡಿಕೆ ಇರುವಂಥ ಕ್ರಷಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಬೇಕು. ಬರುವಂಥ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ. ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಕೋ ಜನ್ರೇಷನ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನ್ರೇಷನ್ನ ನಮಗೆ ಅತ್ಯವಶ್ಯಕ ಐತಿ. ಕೋ ಜನ್ರೇಷನ್ ಮಾಡ್ತೇವೆ. ಆಮೇಲೆ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಸರ್ಕಾರ ಸವಲತ್ತುಗಳನ್ನು ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟಿಲರಿ ಆಲ್ರೆಡಿ ಐತಿ. ಆ ಡಿಸ್ಟಿಲರಿಯನ್ನು ಉನ್ನತೀಕರಣ ಮಾಡ್ತೇವೆ. ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ. ಈಗ ಸಾಲಿ ಬಂದಾಗೈತಿ, ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತೇವೆ. ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ, ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವಂತಿಟ್ಟಿದ್ದಾಳಂದ್ರೆ ಬಂಡೆಮ್ಮ ದೇವಿ. ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ. ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ. ಅದನ್ನು ಇನ್ನೂ ಸುಧಾರಣೆ ಮಾಡಿ ರೈತರಿಗೆ, ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು
ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪವನ್ನು ಇನ್ನೂ ಸುಧಾರಣೆ ಮಾಡ್ತೀವಿ. ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೀವಿ. ಈಗಾಗಲೇ ಶಾಸಕರು ಹೇಳಿದರು, ನಾವು ಹೇಳಕತ್ತೀವಿ. ಬಂಗಾರದ ಹೊಗೆ ಆಯ್ತಿತ್ತು ಒಂದು ಕಾಲದಾಗ. ಆ ಗತ ವೈಭವವನ್ನು ವಾಪಸ್ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಏನು ಪ್ಯಾನಲ್ ಐತೆ 15 ಜನರ ಪ್ಯಾನಲ್ ಐತಿ, ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಬೇಕು. ಮತ ಹಾಕುವ ಮೂಲಕ ಇದೇ ಬರುವ 28ನೇ ತಾರೀಕಿನಂದು ನಮ್ಮ 15 ಪ್ಯಾನಲ್ಗೆ ಎಲ್ಲ ರೈತ ಬಾಂಧವರು ಮತ ಹಾಕಿ ನಮ್ಮನ್ನು ಆರಿಸಿ ಕಳಿಸ್ಬೇಕು. ಎಲ್ಲರೂ ಸೇರ್ಕೊಂಡು ಈ ಗತ ವೈಭವವನ್ನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನು ವಾಪಸ್ ತಗೊಂಡು ಬರ್ತಾವಂತ ನಿಮ್ಮಲ್ಲಿ ಹೇಳಿಕ್ಕೆ ಬಯಸ್ತಾರೆ. ಈ ಹಿಂದೆ ಕಾರ್ಖಾನೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸಾಲದ ಧ್ವನಿಯಲ್ಲಿ ಸಿಕ್ಕಾಗ ಲಾಕ್ಔಟ್ ಆಗುವಂತ ಇದ್ದಾಗೂ ಕೂಡ ಇದ್ರ ಬಗ್ಗೆ ಯಾರು ಧ್ವನಿ ನೋಡ್ರಿ, ಸುಮಾರು 1 ತಿಂಗಳಿಂದ 2 ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ. ಸರ್ವೆ ಮಾಡಿಸಿ ಎಲ್ಲ ಮೆಂಬರ್ ಇರ್ಬೋದು, ರೈತರ ಅಭಿಪ್ರಾಯ ಕೇಳಿದ್ವಿ. ಸದ್ಯದ ಪರಿಸ್ಥಿತಿ ಹಿಂಗಾಯ್ತು. 200 ಕೋಟಿ ರೂಪಾಯಿ ಸಾಲ ಐತಿ. ಅಲ್ಲಿಗೆ ಸದ್ಯ ಯಾವುದೂ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ. ಈ ರೀತಿ ಪರಿಸ್ಥಿತಿ ಐತಿ. ಇದನ್ನು ಉಳಿಸ್ಬೇಕು, ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನಲ್ ಮಾಡ್ತೇವಂತ ಎಲ್ಲ 17,000 ಮೆಂಬರ್ದು ಪ್ಯಾನಲ್ ಮಾಡಿದೆವು. ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದೆವು. ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು. ಬೇರೆದವ್ರು ಏನು ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸ್ಲಿಕ್ಕೆ ಹೋಗೋದಿಲ್ಲ. ಹಿಂದೆ ಯಾರೇನು ಮಾಡಿದಾರೋ ಅದ್ರ ಬಗ್ಗೆನೂ ಮಾತಾಡಕ್ಕೆ ಹೋಗುದಿಲ್ಲ. ನಾವೇನು ಮಾಡಬೇಕು, ಸಂಸ್ಥೆ ಹೆಂಗೆ ಉಳಿಸ್ಬೇಕು ಅಷ್ಟೇ ಮಾತಾಡ್ತೀವಿ. ಈಗ ಸಂಸ್ಥೆ ಮುಳುಗಿಸುವ ಮಟ್ಟಿಗೆ ಕೆಲವೊಂದಿಷ್ಟು ಅವ್ಯವಹಾರಗಳು ನಡೆದು ಬಿಟ್ಟಿದ್ದಾವೆ. ಸೊ ಅದು ರೈತರ ಒತ್ತಾಯ ಇದೆ. ಅಲ್ಲಿ ಏನು ಅವ್ಯವಹಾರ ಆಗಿದ್ದಾವೆ ಅದನ್ನ ಚಂದ್ರ ಜಾರಕಿಹೊಳಿ ಅವರು ಇರ್ಬೋದು, ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮತ್ತು ಜಿಲ್ಲೆ ಎಲ್ಲ ನಮ್ಮ ನಾಯಕರು ಇದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರ ಸಂಯುಕ್ತ ನಾಯಕತ್ವದಲ್ಲಿ ನಾವು ಈ ಕಾರ್ಖಾನೆಯ ಎಲೆಕ್ಷನ್ನು ಮಾಡ್ತೀವಿ. ರೈತರ ಆಶೀರ್ವಾದ ಮಾಡಿ ಅದ್ರ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಇಲ್ಲ, ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಚೆನ್ನೈದಾಗಿದ್ದಾರೆ. ಅವ್ರು ಟಿಪಿ ತಾವು ನೋಡ್ಬೋದು, ಚೆನ್ನೈದಲ್ಲಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ. ಅದಕ್ಕೆ ಅವ್ರು ಬಂದ ತಕ್ಷಣ ಸೋಮವಾರ ದಿವಸದ ಎಲ್ಲರೂ ಕುತ್ಕೊಂಡು ಒಂದು ಪ್ರೆಸ್ ಮೀಟು ಮಾಡ್ತೀವಿ, ಸಭೆಗಳನ್ನು ಮಾಡ್ತೀವಿ. ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಲ್ಗೇಕರ್ ಅವರು, ನಾವು ಮತ್ತು ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನಲ್ ಮಾಡಿ 15 ಜನರ ನಾಮಿನೇಷನನ್ನು ಮಾಡಿದ್ದೀವಿ. ಉದ್ದೇಶ ಇಷ್ಟ, ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ, ಈ ಭಾಗದ ರೈತರ ಒಂದು ಜೀವನಾಡಿ. ಒಂದು ಟೈಮ್ನಾಗ ಬಂಗಾರದ ಹೊಗೆ ಹಾಯ್ತಿತ್ತು. ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಹಾಯ್ತಿತ್ತು. ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ. ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು. ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತಿಯಿಂದ ಇವತ್ತು ಪ್ಯಾನಲ್ ಮಾಡಿದ್ದೀವಿ. ಸಾಕಷ್ಟು ಜನ ರೈತರು 17,000 ಜನ ಮೆಂಬರ್ ಅದಾರ. ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು, ಏನು ಸಾಲದಲ್ಲಿ ಸಿಲುಕಿದೆ, ಸುಮಾರು 200 ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ. ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇವೆ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ರಾಜಕೀಯವಾಗಿ ಒಂದು ದೊಡ್ಡ ಭವಿಷ್ಯ ಇದೆ. ಹಿಂದೆ ಬಾಬಾಗೌಡ ಪಾಟೀಲ್ ಒಬ್ಬ ನಾಯಕರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಸೊ ಈಗ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಗೆಲ್ಲುವ ಮುಂಚೆ ನೀವೇ ಅಧ್ಯಕ್ಷ ಅನ್ನುವಂಥ ಚರ್ಚೆ ಈಗ ಜನರಲ್ಲಿ ಕೇಳಿ ಬರ್ತಾರೆ. ಆ ನಾಯಕತ್ವ ವಹಿಸ್ತೀರಾ ಮುಂದೆ ಅಂತ ಅವಕಾಶ? ಇವತ್ತು ಪ್ಯಾನಲ್ ಮಾಡಿದ್ದೀವಿ. ಪ್ಯಾನಲ್ಗೆ ಎಲ್ಲ ಮುಖಂಡರಿದ್ದಾರೆ. ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನು ಗೆದ್ದು
15 ಜನರನ್ನ ಆರಿಸ್ಕೊಂಬರ್ಬೇಕು. ಅದು ಫಸ್ಟ್ ಉದ್ದೇಶ. ತದನಂತರ ಮತ್ತೆ ಹಿರಿಯರು ಕೂಡ್ತಾರೆ. ಅದಕ್ಕೆ ಪ್ಯಾನಲ್ ಮಾಡಿದೆವು ಅಂತಂದ್ರೆ ಅದನ್ನು ಏಕನಾಯಕತ್ವ ಇರೋದಿಲ್ಲ. ಎಲ್ಲರೂ ಕೂಡಿದಾಗ ಪ್ಯಾನಲ್ ಆಗಿರ್ತೈತಿ. ಮೊದಲು 15 ಜನ ಆರಿಸಿ ಬರಬೇಕು. 15 ಜನ ಆರಿಸಿದ ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ. ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿರ್ತೀವಿ. ಉದ್ದೇಶ ಒಂದೇ, ಫ್ಯಾಕ್ಟ್ರಿ ಉಳಿಬೇಕು. ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ, 17,000 ಜನ ಸದಸ್ಯರದಾರ, ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ. ಅದನ್ನು ಕಾಪಾಡುವಂಥ ಕೆಲಸ ಆಗ್ಬೇಕು. ಮತ್ತು ನಿಮ್ಮ ಪ್ಯಾನಲ್ ಗೆದ್ರೆ ಒಳ್ಳೆ ಭವಿಷ್ಯ ಇದೆ ಫ್ಯಾಕ್ಟ್ರಿಗೆ. ನೋಡಿ, ಷೇರುದಾರಿಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು. ಆ ಪ್ರಣಾಳಿಕೆಯನ್ನು ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವೆ. ಮುಖ್ಯಾಂಶಗಳಂತ ಅಂದ್ರೆ 15 ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತೇವೆ. ನ್ಯಾಯಯುತವಾದ ಬಿಲ್, ಏನು ಆಜುಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದರಂಗನ ನ್ಯಾಯಯುತವಾದ ಬಿಲ್ಲನ್ನು 15 ದಿವಸಕ್ಕೊಮ್ಮೆ ಹಾಕ್ತೇವೆ. ಸುಮಾರು 700 ಜನ ಇದಕ್ಕೆ ಎಂಪ್ಲಾಯೀಸ್ ಇದ್ದಾರೆ. ಈ ಫ್ಯಾಕ್ಟ್ರಿ ನಂಬ್ಕೊಂಡು 700 ಜನ ಅಂತಂದ್ರೆ 700 ಕುಟುಂಬ. ಆ 700 ಕುಟುಂಬಕ್ಕೆ ಮಂತ್ಲಿ ನ್ಯಾಯಯುತವಾಗಿ ಅವರಿಗೆ ಸ್ಯಾಲ್ರಿ ಮಾಡ್ತೇವೆ. ಮತ್ತು ಏನು 17,000 ಜನ ಸದಸ್ಯರದಾರ, ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೂಡಿ ನಾವು ಮಾಡಿಸ್ಕೊಡ್ತೇವೆ. ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನು ಅದಕ್ಕೆ ಮಾಡಬೇಕು. ಯಾಕಪ್ಪ ಅಂತಂದರೆ ಬೇಡಿಕೆ ಇರುವಂಥ ಕ್ರಷಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಬೇಕು. ಬರುವಂಥ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ. ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಕೋ ಜನ್ರೇಷನ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನ್ರೇಷನ್ನ ನಮಗೆ ಅತ್ಯವಶ್ಯಕ ಐತಿ. ಕೋ ಜನ್ರೇಷನ್ ಮಾಡ್ತೇವೆ. ಆಮೇಲೆ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಸರ್ಕಾರ ಸವಲತ್ತುಗಳನ್ನು ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟಿಲರಿ ಆಲ್ರೆಡಿ ಐತಿ. ಆ ಡಿಸ್ಟಿಲರಿಯನ್ನು ಉನ್ನತೀಕರಣ ಮಾಡ್ತೇವೆ. ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ. ಈಗ ಸಾಲಿ ಬಂದಾಗೈತಿ, ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತೇವೆ. ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ, ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವಂತಿಟ್ಟಿದ್ದಾಳಂದ್ರೆ ಬಂಡೆಮ್ಮ ದೇವಿ. ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ. ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ. ಅದನ್ನು ಇನ್ನೂ ಸುಧಾರಣೆ ಮಾಡಿ ರೈತರಿಗೆ, ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪವನ್ನು ಇನ್ನೂ ಸುಧಾರಣೆ ಮಾಡ್ತೀವಿ. ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕ್ಕೊಂಡಿದ್ದೇವೆ. ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೀವಿ. ಈಗಾಗಲೇ ಶಾಸಕರು ಹೇಳಿದರು, ನಾವು ಹೇಳಕತ್ತೀವಿ. ಬಂಗಾರದ ಹೊಗೆ ಆಯ್ತಿತ್ತು ಒಂದು ಕಾಲದಾಗ. ಆ ಗತ ವೈಭವವನ್ನು ವಾಪಸ್ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮೇನು ಪ್ಯಾನಲ್ ಐತೆ, 15 ಜನರ ಪ್ಯಾನಲ್ ಐತಿ, ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಬೇಕು. ಮತ ಹಾಕುವ ಮೂಲಕ ಇದೇ ಬರುವ 28ನೇ ತಾರೀಕಿನಂದು ನಮ್ಮ 15 ಪ್ಯಾನಲ್ಗೆ ಎಲ್ಲ ರೈತ ಬಾಂಧವರು ಮತ ಹಾಕಿ ನಮ್ಮನ್ನು ಆರಿಸಿ ಕಳಿಸ್ಬೇಕು. ಎಲ್ಲರೂ ಸೇರ್ಕೊಂಡು ಈ ಗತ ವೈಭವವನ್ನು, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನು ವಾಪಸ್ ತೊಗೊಂಡು ಬರ್ತೇವಂತ ನಿಮ್ಮಲ್ಲಿ ಹೇಳಿಕ್ಕೆ ಬಯಸ್ತಾರೆ. ಈಗ ಒಂದೇನಂತಂದ್ರೆ ಈ ವಿರೋಧಿ ಪ್ಯಾನೆಲ್ನವರು ಈ ಹಿಂದೆ ಕಾರ್ಖಾನೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸಾಲ ಮತ್ತು ಸರಿಯಲ್ಲಿ ಸಿಕ್ಕಾಗ ಲಾಕೌಟ್ ಆಗುವಂತ ಇದ್ದಾಗೂ ಕೂಡ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ನೋಡ್ರಿ, ಸುಮಾರು 1 ತಿಂಗಳಿಂದ 2 ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ. ಸರ್ವೆ ಮಾಡಿಸಿ ಎಲ್ಲ ಮೆಂಬರ್ ಇರ್ಬೋದು, ರೈತರ ಅಭಿಪ್ರಾಯ ಕೇಳಿದ್ವಿ. ಸದ್ಯದ ಪರಿಸ್ಥಿತಿ ಹಿಂಗಾಯ್ತು. 200 ಕೋಟಿ ರೂಪಾಯಿ ಸಾಲ ಐತಿ. ಅಲ್ಲಿಗೆ ಸದ್ಯ ಯಾವುದೂ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ. ಈ ರೀತಿ ಪರಿಸ್ಥಿತಿ ಐತಿ. ಇದನ್ನು ಉಳಿಸ್ಬೇಕು, ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನಲ್ ಮಾಡ್ತೇವಂತ ಎಲ್ಲ 17,000 ಮೆಂಬರ್ದು ಪ್ಯಾನಲ್ ಮಾಡಿದೆವು. ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದೆವು. ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು. ಬೇರೆದವ್ರು ಏನು ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸ್ಲಿಕ್ಕೆ ಹೋಗೋದಿಲ್ಲ. ಹಿಂದೆ ಯಾರೇನು ಮಾಡಿದಾರೋ ಅದ್ರ ಬಗ್ಗೆನೂ ಮಾತಾಡಕ್ಕೆ ಹೋಗೋದಿಲ್ಲ. ನಾವೇನು ಮಾಡಬೇಕು, ಸಂಸ್ಥೆ ಹೆಂಗೆ ಉಳಿಸ್ಬೇಕು ಅಷ್ಟೇ ಮಾತಾಡ್ತೀವಿ. ಈಗ ಸಂಸ್ಥೆ ಉಳಿಸುವ ಮಟ್ಟಿಗೆ ಕೆಲವೊಂದಿಷ್ಟು ಅವ್ಯವಹಾರಗಳು ನಡೆದು ಬಿಟ್ಟಿದ್ದಾವೆ. ಸೊ ಅದು ರೈತರ ಒತ್ತಾಯ ಇದೆ. ಏನು ಅವ್ಯವಹಾರ ಆಗಿದ್ದಾವೆ ಅದನ್ನ ಚಂದ್ರ ಜಾರಕಿಹೊಳಿ ಅವರು ಇರ್ಬೋದು, ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮತ್ತು ಜಿಲ್ಲೆ ಎಲ್ಲ ನಮ್ಮ ನಾಯಕರು ಇದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರ ಸಂಯುಕ್ತ ನಾಯಕತ್ವದಲ್ಲಿ ನಾವು ಈ ಕಾರ್ಖಾನೆಯನ್ನು ಎಲೆಕ್ಷನ್ನು ಮಾಡ್ತೀವಿ. ರೈತರ ಆಶೀರ್ವಾದ ಮಾಡಿ ಅದ್ರ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಇಲ್ಲ, ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಚೆನ್ನೈದಾಗಿದ್ದಾರೆ. ಅವ್ರು ಟಿಪಿ ತಾವು ನೋಡ್ಬೋದು, ಚೆನ್ನೈದಲ್ಲಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ. ಅದಕ್ಕೆ ಅವ್ರು ಬಂದ ತಕ್ಷಣ ಸೋಮವಾರ ದಿವಸದ ಎಲ್ಲರೂ ಕುತ್ಕೊಂಡು ಒಂದು ಪ್ರೆಸ್ ಮೀಟು ಮಾಡ್ತೀವಿ, ಸಭೆಗಳನ್ನು ಮಾಡ್ತೀವಿ.